ಹುಕ್ಕೇರಿ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ ನೂತನ ಅಧ್ಯಕ್ಷರಾದ ಇಮ್ರಾನ್ ಮೊಮೇನ್. ಪುರಸಭೆ 2ನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಜರುಗಿಸಲಾಗಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಇಮ್ರಾನ್ ಮೊಮೇನ್ ಆಯ್ಕೆಗೊಂಡರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಜ್ಯೋತಿ ಬಡಿಗೇರ್ ನಾಮಪತ್ರವನ್ನು ಸಲ್ಲಿಸಿದ್ದರು. ಬಿಜೆಪಿಯವರು ಯಾರೂ ಬರದೇ ಇರುವ ಕಾರಣವಾಗಿ ಅವಿರೋಧವಾಗಿ ನೂತನ ಅಧ್ಯಕ್ಷರಾದ ಇಮ್ರಾನ್ ಆಯ್ಕೆಗೊಂಡಿದ್ದು, ಉಪಾಧ್ಯಕ್ಷರಾಗಿ ಜ್ಯೋತಿಯವರು ಕೂಡ ಆಯ್ಕೆಗೊಂಡಿದ್ದಾರೆ. ಇನ್ನು ತಹಸೀಲ್ದಾರ್ ಮಂಜುಳಾ ನಾಯಕ ಇವರ ಘನ ಅಧ್ಯಕ್ಷತೆಯಲ್ಲಿ ಜರುಗಿದ್ದು, ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಶಾಸಕ ಎ.ಬಿ. ಪಾಟೀಲ್ ಹಾಗೂ ಜಿಲ್ಲಾಧ್ಯಕ್ಷ ಚಿಂಗಳೆ ಇವರ ನೇತೃತ್ವದಲ್ಲಿ ಆಯ್ಕೆ ಮಾಡಲಾಗಿದೆ. ಇನ್ನು 25 ವರ್ಷಗಳ ನಂತರ ಹುಕ್ಕೇರಿ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ ಬಂದಿದ್ದು ವಿಜಯೋತ್ಸವವನ್ನು ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಹುಕ್ಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ ರವದಿ, ಮುಂಬರುವ ದಿನಗಳಲ್ಲಿ ನಮ್ಮ ನೂತನ ಅಧ್ಯಕ್ಷ ಇಮ್ರಾನ್ ಮೊಮೇನ್ ಹಾಗೂ ಅವರ ಅಧ್ಯಕ್ಷತೆಯಲ್ಲಿ ಹುಕ್ಕೇರಿ ಸರ್ವಾಂಗೀಣ ಅಭಿವೃದ್ಧಿ ಕೆಲಸಗಳು ಮಾಡ್ತೇವೆ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂತೋಷ್ ಮೂಡಸಿ, ದಿಲೀಪ್ ಹೊಸಮನಿ, ಮೌನೇಶ್ ಪೋತದಾರ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಸದಸ್ಯರು ಒಮ್ಮತದ ಅಭ್ಯರ್ಥಿಗಳಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮುಂದಿನ ದಿನಮಾನಗಳಲ್ಲಿ ನಮಗೆ ಈ ಹುಕ್ಕೇರಿ ಪುರಸಭೆಯ ಅಭಿವೃದ್ಧಿ ಒಂದೇ ನಮ್ಮ ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ನಾಯಕಿ ಸಹೋದರಿ ನಮ್ಮ ಚಿಕ್ಕೋಡಿಯ ಯುವ ಸಂಸದರಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ಗಣ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವರೆಲ್ಲರ ನೇತೃತ್ವದಲ್ಲಿ ನಮ್ಮ ಪುರಸಭೆಯ ಸರ್ವಾಂಗೀಣ ಏಳಿಗೆಗೆ ಶ್ರಮಿಸ್ತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಒಂದಾಗಿ ಮುಂದಿನ ದಿನಮಾನಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ. ನಾನು ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಅಲ್ಲ, ಕಳೆದ ಬಾರಿ ಹಣ್ಣು ಇಂಗ್ಲಿ ತಪ್ಪಿ ಹೋಗಿತ್ತದು. ಅವಾಗ ಒಂದು ಸ್ವಲ್ಪ ತಿಳುವಳಿಕೆ ಎಚ್ಚರಿಕೆ ಇರಲಿಲ್ಲ. ಈಗ ನಮ್ಮ ಪಟ್ಟಣದ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಯಾವ ಸರ್ಕಾರ ರಾಜ್ಯದಲ್ಲಿ ಆಡಳಿತವನ್ನು ನಿರ್ವಹಿಸ್ತಾ ಇದೆ, ಸಚಿವರು ಅವರಾಗಿ ಇವ್ರನ್ನ ಮಾಡ್ರಿ ಅವ್ರನ್ನ ಮಾಡ್ರಿ ತಂದಿಲ್ಲ. ಇವರಲ್ಲಿ ಒಮ್ಮತ ಮೂಡಿಸ್ತಕ್ಕಂಥ ಶಕ್ತಿ ಸಚಿವರಲ್ಲಿದೆ. ಸಚಿವರು ಯಾವಾಗಲೂ ಕೂಡ ಕಾರ್ಯಕರ್ತರಿಗೆ ಬಿಟ್ಟುಕೊಡ್ತಾರೆ. ನೀವೇ ನಿಮ್ಮ ಮುಖಂಡರನ್ನ ನೀವೇ ಆಯ್ಕೆ ಮಾಡಿ, ಎಲ್ಲರನ್ನ ಒಕ್ಕಂಡು ಮಾಡಿ, ನಿಮಗೆ ಏನು ಸಹಾಯ ಬೇಕು, ಏನು ನೆರವು ಬೇಕು, ಏನು ಫಂಡ್ ಬೇಕು, ಏನು ಅಭಿವೃದ್ಧಿ ಕೆಲಸಗಳು ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನೀವು ನಿಮ್ಮ ಯಾರು ಅಧ್ಯಕ್ಷ ಆಗಬೇಕು, ಯಾರು ಉಪಾಧ್ಯಕ್ಷ ಆಗಬೇಕು ಅನ್ನೋದನ್ನು ಈ ಎಲ್ಲ ಅವ್ರ ಪ್ಲ್ಯಾನ್ ಸಕ್ಸಸ್ ಇದ್ದರೆ ಅದರ ಸ್ವಾತಂತ್ರ್ಯವನ್ನು ಕೊಟ್ಟು ಭಯಮುಕ್ತ ವಾತಾವರಣದಲ್ಲಿ ಈ ಚುನಾವಣೆ ಆಗಿದೆ, ಭಯಯುಕ್ತ ಅಲ್ಲ. ಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಜರುಗಿದ್ದು, ಈ ಚುನಾವಣೆಯಲ್ಲಿ ಮಹತ್ವದ ವಿಷಯ ಏನೆಂದರೆ, ವಾದ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಹಿನ್ನಡೆಯಾಗಿತ್ತು. ಏಕೆಂದರೆ ಅದಕ್ಕೆ ಕಾರಣ ನಮಗೆ ಒಂದು ಒಳ್ಳೆಯ ನಾಯಕತ್ವ ಈ ಕ್ಷೇತ್ರಕ್ಕೆ ಬೇಕಾಗಿದೆ. ಆ ನಾಯಕತ್ವವನ್ನು ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರು, ಲೋಕೋಪಯೋಗ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಆ ನಾಯಕತ್ವವನ್ನು ಈ ಹುಕ್ಕೇರಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದಲ್ಲಿ ನಮಗೆ ಒಳ್ಳೆಯ ನಾಯಕತ್ವ ಕೊಟ್ಟರು. ಅವರ ಸಹಕಾರದಿಂದ ಇಂದು 25 ವರ್ಷಗಳಿಂದ ಇತಿಹಾಸ ಇದ್ದ ಹುಕ್ಕೇರಿ ಪುರಸಭೆಯಲ್ಲಿ ಯಾವತ್ತೂ ಹುಕ್ಕೇರಿ ಪುರಸಭೆಯಲ್ಲಿ ಜನರ ಆಶೀರ್ವಾದ ಯಾವತ್ತೂ ಕಾಂಗ್ರೆಸ್ ಪರವಾಗಿದೆ. ಇಲ್ಲಿ ಯಾವತ್ತೂ ಪುರಸಭೆ ಚುನಾವಣೆಯಲ್ಲಿ ನಮ್ಮ 12 ಸದಸ್ಯರು ಕಾಂಗ್ರೆಸ್ ಪಕ್ಷದ ಚಿಹ್ನದಿಂದ ಆರಿಸಿ ಬಂದಿರು ಮತ್ತು ಯಾವಾಗೂ ಇತಿಹಾಸ ತೆಗೆದು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಇದೆ. ಮುಂಬರುವ ದಿವಸದಲ್ಲಿ ಇದೇ ಪ್ರಕಾರ 2025ರಲ್ಲಿ ಮತ್ತೆ ಪುರಸಭೆ ಚುನಾವಣೆ ಇದೆ. ಹುಕ್ಕೇರಿನಲ್ಲಿ ನಾವು ವಾದ ಚುನಾವಣೆಯಲ್ಲಿ 12 ಸೀಟು ಬಂದವು. ಸತೀಶ್ ಜಾರಕಿಹೊಳಿ ಅವರು ನಮಗೆ ಬೆಂಬಲ ಮಾಡಿದರೆ ಮುಂಬರುವ ಚುನಾವಣೆಯಲ್ಲಿ 20 ಸೀಟಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಅವರಿಗೂ ಖಚಿತ. ಈಗ ಸಂಕೇಶ್ವರ ನಾಳೆ ಪುರಸಭೆ ಚುನಾವಣೆ, ಸಂಕೇಶ್ವರ ಚುನಾವಣೆ ಕೂಡ ನಾಳೆ ಇದೆ. ಅದು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಸತತ ಪ್ರಯತ್ನ ಇದೆ. ಅದು ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ತೋದು ನಾವು ಪ್ರಯತ್ನ ಮಾಡ್ತೇವೆ. ನಮಗೆ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಗೂ ಎಲ್ಲ ಮಾಡಿರೋದು. ಅದು ಕೂಡ ನಾಳೆ ಕಾಂಗ್ರೆಸ್ ಪಕ್ಷ ತೆಕ್ಕೆಗೆ ಸಂಕೇಶ್ವರ ಪುರಸಭೆಯಲ್ಲಿ ತಗೋತೀವಿ. ಅಂದ್ರೆ ನಿಮ್ಮ ವಿಶ್ವಾಸಕ್ಕೆ ಐತ್ರ ಅದು 100% ನಮ್ಮ ವಿಶ್ವಾಸಕ್ಕೆ ಐತೆ.
ಮತ್ತು ಮತ್ತೊಂದು ಮಹತ್ವ ವಿಷಯ ಏನಂದ್ರೆ ಹುಕ್ಕೇರಿ ಪುರಸಭೆ ಚುನಾವಣೆಯಲ್ಲಿ ನಮ್ಮ ಯುವ ನಾಯಕರಾದಂಥ ಋಷಭ್ ಪಾಟೀಲ್ ಅವರು ಕೂಡ ನಮಗೆ ಬಹಳಷ್ಟು ಸಹಕಾರ ಮಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ನಮ್ಮ ಆತ್ಮೀಯದಿಂದ ಏನಾಗಿತ್ತಾರೆ ನಮ್ಮ ಪ್ರಸಾರ ಕರೆಕ್ಟ್ ಇರೋದು ಎಲ್ಲದರಿಂದ ಕಳ್ಕೊಂಡಿದ್ವಿ. ಈ ಸಲ ಏನಾಗ್ತಾರೆ ಇಮ್ರಾನ್ ಯೂತ್ ಬಡಗೇದವರು ಏನೋ ಪಾರ್ಟಿ ಚಲೋ ಇಮ್ರಾನ್ ಸ್ವಂತ ಪ್ರಯತ್ನ. ಆಮೇಲೆ ಇದಕ್ಕೆಲ್ಲ ನಾವು ರೆಡಿ ಮಾಡಲಿಕ್ಕೆ ನಮಗೆ ಏನೈತಿ ಸತೀಶ್ ಜಾರಕಿಹೊಳಿ ಅವರು ಮಾಸ್ಟರ್ ಮೈಂಡ್ ಪ್ಲಾನ್ ಮಾಡಲಿಕ್ಕೆ ಸಕ್ಸಸ್ ಆಗಿದ್ದವು. ಮತ್ತು ಇಮ್ರಾನ್ ಯುವಕರದವರು ಕ್ಷೇತ್ರ ಏನೈತಿ ನಮ್ದು ಸುಧಾರಿಸ್ತಾರೆ. ಮತ್ತು ಮುಂದೆ ಇನ್ನೂ ಒಂದು ಪ್ರಮಾಣ ಇಮ್ರಾನ್ ಆಗಿಲ್ಲ ನಮ್ಗೆ ಐತಿ. ಯಾಕಂದ್ರೆ ಮೊದಲಿಂದ ಜನರ ಬಡವರ ಬದಲು ಭಾಳ ಹುಕ್ಕೇರಿಗೆ ಏನೈತಿ ಇನ್ನೊಂದು ಇಮ್ರಾನ್ ಭಾಳ ಭಾಳ ಅನುಕೂಲ ಐತಿ. ಮತ್ತು ಇಂಥ ಯುವಕ ಅಧ್ಯಕ್ಷ ಇರೋದ್ರಿಂದ ನಮ್ಮ ಪಾರ್ಟಿಗೂ ಭಾಳ ಇಲ್ಲಿ ಅನುಕೂಲ ಇದೆ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ನಮ್ಮ ಸದಸ್ಯರು ನನಗೆ ಬೆಂಬಲ ನೀಡಿದ್ದಕ್ಕೆ ಅವರು ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತೇನೆ. ಹಾಗೂ ಪಕ್ಷೇತರ ಮೂರು ಪಕ್ಷೇತರ ಈ ಸಲ ನಮಗೆ ಬೆಂಬಲ ನೀಡಿದ್ದಕ್ಕೆ ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಹುಕ್ಕೇರಿ ಜನರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಮುಂಬರುವ ದಿನದಲ್ಲಿ ಅಭಿವೃದ್ಧಿಯನ್ನು ಮಾಡ್ತೀವಿ ಅನ್ನೋದು ನಾನು ವಿಶ್ವಾಸ ಅನ್ನೋದು ಕೊಡುತ್ತೇನೆ. ಸತೀಶ್ ಜಾರಕಿಹೊಳಿ ನಮಗೆ ಬೆಂಬಲ ಅದಾರೆ. ಅವರು ನಮಗೆ ಫಂಡ್ ಅದು ಮಾಡಿಕೊಡ್ತಾನಂತ ಹೇಳಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್ ಶಾಂತಿನಾಥ ಜಿ ಮಗದುಂ, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.